ಸರ್, ಈಗ ಪ್ರಿಯಾಂಕಾ ಖರ್ಗೆ ಅವರು RSS ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ನನ್ನ ಅಭಿಪ್ರಾಯ, ನಾನೊಬ್ಬ ಹಿಂದೂ ಆಗಿ ಒಬ್ಬ ಕ್ಷತ್ರಿಯನಾಗಿ ಹೇಳ್ತೀನಿ ನೋಡಿ. RSS ಅವರು ಯಾರೂ ತೊಂದರೆ ಮಾಡಿಲ್ಲ. ಅವರು ಆಯಿತಾ, ಈ ದೇಶದ್ದು ನೆಲ ಜಲ ದೇವ್ರದಾಗಿರ್ಬೋದು, ಹಿಂದುತ್ವದಾಗಿರ್ಬೋದು, ಅದನ್ನು ಪ್ರತಿಯೊಬ್ಬನ ಹುಟ್ಟಿನಿಂದ ಆ ಹುಡುಗನಿಗೆ ಅದನ್ನು ತೋರಿಸ್ಕೊಡ್ತಾರೆ. ತಾಯಿ ತಂದೆ ಹೆಂಗೆ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳನ್ನ ಪೋಷಿಸಿ ಬೆಳೆಸ್ತಾರೋ ಒಳ್ಳೆ ದಾರಿಯಲ್ಲಿ, ಅದೇ ರೀತಿ RSS ಅನ್ನೋ ಒಂದು ಸಂಸ್ಥೆ ಪ್ರತಿಯೊಬ್ಬ ಯುವಕರಿಗೂ ಬೇಕು ಆ ಮಾರ್ಗದರ್ಶನ. ಆದರೆ ಏನು ಇವಾಗ ಏನಕ್ಕೆ 100 ವರ್ಷ ಅದಕ್ಕೆ ಸಮಸ್ಯೆ ಇದಿಲ್ಲ, ಇವಾಗ ಏನಕ್ಕೆ ಸಮಸ್ಯೆ? ಯಾರಿಗೇನು ಕೆಟ್ಟದ್ದು ಬಯಸಿದ್ದಾರೆ ಹೇಳಿ? ಒಂದು ಫ್ಲಡ್ ಆಗಿರ್ಬೋದು, ಏನೋ ಸಮಸ್ಯೆ ಆದಾಗ ಸ್ವಯಂ ಸೇವಕರಾಗಿ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಇವತ್ತು ಅದು RSS ಇರೋದ್ರಿಂದನೇ ನಾವು ದೊಡ್ಡವರು ಚಿಕ್ಕವರು ಗೌರವ ಕೊಡೋದಾಗಿರ್ಬೋದು, ಪ್ರತಿಯೊಂದನ್ನು ಅದನ್ನು ನೋಡಿ ಕಲಿತೀವಿ, ಶಿಸ್ತು ಕಲಿತಾ ಇದ್ದೀವಿ. ಆಯಿತಾ, ಯಾರಿಗಾನ ಸಮಸ್ಯೆ ಮಾಡಿದಾರಾ? RSS ಅವರು ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದಾರೆ. ದೇವರ ಬಗ್ಗೆ ಆಗಿರ್ಬೋದು, ಆಚಾರ ವಿಚಾರ ಪ್ರತಿಯೊಬ್ಬೊಂದು ಹಿರಿಯರಿಗೆ ಗೌರವ ಕೊಡೋದು, ಅದನ್ನು ಬೋಧನೆ ಮಾಡ್ತಾರೆ, ಒಂದು ಸಂಸ್ಕಾರ ಕಲಿಸ್ಕೊಡ್ತಾರೆ. ಅದನ್ನು ಇವ್ರಿಗೆ ಇಡ್ಸಿಲ್ಲ ಅಂದ್ಬಿಟ್ರೆ ಅದು ಬ್ಯಾನ್ ಆಗಿಬಿಡುತ್ತಾ? ಹೋಳಿ ಬ್ಯಾನ್ ಮಾಡೋಕ್ಕಾಗತ್ತೆ ಸರ್? ಅದೇನು ಆಕಾಶಕ್ಕೆ ಏಣಿ ಆಗ್ದಂಗೆ ಆಯ್ತು ನಿಮ್ಮ ಮಾತು. ಯಾರೋ ಒಬ್ರು ಹೇಳ್ಬಿಟ್ರೆ ಇಡೀ ಭಾರತದಲ್ಲಿ ಆಗ್ಬಿಡುತ್ತಾ? ಇದಕ್ಕೆ ಕಣ್ಸ್ಕಾಣ್ತವ್ರೆ. ಇನ್ನೂ RSS 100 ಅಲ್ಲ 200 ವರ್ಷ 500 ವರ್ಷ ಹಿಂಗೆ ಪೂರೈಸ್ಕೊಂಡು ಹೋಗ್ತಾ ಇರ್ತದೆ. ತಲೆ ಅಂತ ಹೇಳ್ದವ್ರು ಅವ್ರು ಇರೋಲ್ಲ ಅಷ್ಟೇ. ಆಯಿತಾ, ತಲೆ ಹೋಗ್ತಾನೆ ಇರುತ್ತೆ. ಇದವ್ರಿಗೂ ಅದನ್ನೇನು ಮಾಡೋಕ್ಕಿಲ್ಲ, ಮುಂದಕ್ಕೆ ಏನು ಮಾಡೋಕ್ಕಲ್ಲ. ಸಮುದ್ರ ರೀ ಅದು RSS. ಅಂಥ ಸಮುದ್ರನ ಮುಟ್ಟಕ್ಕಾಗ್ತೈತಾ? ಇಲ್ಲ ತಡಿಯೋಕ್ಕಾಗುತ್ತಾ? ಅದು ಹೊಡೆಯೋಂಥ ಸುನಾಮಿ ಏಟಿಗೆ ಯಾರೂ ಇರೋಲ್ಲ, ಅದನ್ನು ಎದುರಾಕೊಳಕ್ಕೂ ಆಗಲ್ಲ. RSS ಥರ ಸುನಾಮಿ ಇದ್ದಂಗೆ, ಸಮುದ್ರ ಇದ್ದಂಗೆ, ಅದನ್ನ ಯಾರು ತಡಿಯೋಕ್ಕಾಗಲ್ಲ, ಬ್ಯಾನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಣ್ಸ್ಕೊಂಡು ಬಾಯಲ್ಲಿ ಇವರೇ ಬ್ಯಾನ್ ಮಾಡ್ಕೊಂಬೋದೆ ಹೊರ್ತನೋ ಯಾರು ಏನೂ ಮಾಡೋಕ್ಕಾಗಲ್ಲ. ಅದು ಗತ್ತು ಹಂಗೇ ಇರ್ತೈತೆ. ಭಾರತದಲ್ಲಿ ಭಾರತ ಅನ್ನೋದು ಈ ಭೂಪಟದಲ್ಲಿ ಇರೋವರೆಗೂ RSS ಹಂಗೇ ಇರ್ತೈತೆ. ಅದನ್ನು ಯಾರೂ ನೋಡ್ಬೋದಷ್ಟೇ, ಹತ್ರಕ್ಕೆ ಹೋಗಲ್ಲ, ಸುಟ್ಟೋತಾರೆ. ಸರ್, ಈಗ ಮೊನ್ನೆ ಕೋರ್ಟಿಗೂ ಹೋಗಿದ್ರು, ಪರ್ಮಿಷನ್ ಬೇಕಂತ. ಈಗ ನೆಕ್ಸ್ಟ್ ವೀಕಲ್ಲಿ ಪದ ಸಂಚಲನ ಮಾಡೋಕ್ಕೆ. ಈಗ ಅದರ ವಿರುದ್ಧವಾಗಿ ಭೀಮ್ ಸಂಘಟನೆಗಳು ಮತ್ತು ನಮಗೂ ಬೇಕು ಪರ್ಮಿಷನ್ ಅಂತ ಹೇಳ್ತಾ ಇದ್ದಾರೆ. ಸರ್ ನೋಡಿ, ಇವಾಗ ನೀವೆಲ್ಲೋ ಶಾಲೆಯಲ್ಲಿ ಕೊಟ್ಟಿಲ್ಲ, ಪ್ರೈವೇಟಲ್ಲಿ ಮಾಡ್ತಾರೆ. ಎಲ್ಲೋ ಒಂದು ಜಾಗದಲ್ಲಿ ನಡೀತಾನೆ ಇರುತ್ತಲ್ಲ ಕಾರ್ಯಕ್ರಮ, ಏನು ಅಲ್ಲೇ ಮಾಡಬೇಕು ಅನ್ನೋದಿಲ್ಲ. ನೀವು ಕಾರ್ಯಕ್ರಮ ಜಾಗನ ಚೇಂಜ್ ಮಾಡ್ಬೋದು ಅಷ್ಟೇ. ಆಯಿತಾ, ಜನಗಳ ಮನಸ್ಸನ್ನ ಚೇಂಜ್ ಮಾಡೋಕ್ಕಾಗುತ್ತಾ? ಇವಾಗ ನೋಡಿ, ನಾವು ರಿಂಗ್ ಟೋನಲ್ಲಿ ಕೂಡ RSS ಸಾಂಗ್ ಹಾಕಿದ್ದೀವಿ. ಆಯಿತಾ, ಪ್ರತಿಯೊಂದು ಆ ರೀತಿ ನಾವು ಪ್ರತಿಯೊಬ್ಬರೂ RSS ನೀವೇನು ಚೇಂಜ್ ಮಾಡ್ತೀವ? ಏನು ಚೇಂಜ್ ಮಾಡ್ತೀವ ನೀವು? ಜಾಗ ಮಾಡೋ, ನಾವು ಕಾರ್ಯಕ್ರಮ ಮಾಡೋ ಜಾಗ ಬದಲಾಯಿಸ್ಬೋದು ಅಷ್ಟೇ. ಜನನ ಬದಲಾಯಿಸೋಕ್ಕಾಗತ್ತೇನ್ರಿ? ಅದೇನು ಆಯ್ತಲ್ಲ, ಆ ಥರ ಆಯ್ತು ಗಾದಿಗಳು ಇವ್ರದ್ದು. ಇವರೇನೋ ಹೇಳಿದ ತಕ್ಷಣ ಅದು ಚೇಂಜ್ ಆಗೋ ಥರ ಎಲ್ಲ ಬಿಟ್ಬಿಡ್ತಾರ? ಇವಾಗ ನಾವು ಅವ್ರಿಗೂ ಕೇಳ್ತೀವಿ, ನೀವು ಆ ಪಕ್ಷ ಬಿಟ್ಬಿಡು ಅಂತ ಕೇಳ್ತೀವಿ, ಬಿಟ್ಬಿಡ್ತಾರ ಅವರು? ಯಾರೂ ಬಿಡಲ್ಲ. ಸುಮ್ಮನೆ ಬಾಯಿ ಮಾತಾಗಿ ಹೇಳ್ಬೋದು. ಯಾರೋ ಒಬ್ಬರಿಗೆ ಒಂದು ಪರ್ವಕ್ಕೆ, ಒಂದು ಧರ್ಮಕ್ಕೆ ಓಲೈಸ್ಕೊಳಕ್ಕಿಂತ ಮಾತುಗಳು ಹೇಳಿಕೆಗಳು ಕೊಡ್ಬೋದೆ ಹೊರ್ತನೋ ಇನ್ನೂ ಅದಕ್ಕೆ ಇನ್ನೊಂದು ವರ್ಗದವ್ರೂ ನೋವು ತಿಂತಾರೆ ಅಂತ ತಿಳ್ಕೊಂಡು ಮಾತಾಡಬೇಕು. ಏನೋ ನಾನು ಮಾತಾಡಿದ ತಕ್ಷಣ ಒಂದು ಕಡೆ ವಾಳ್ಬೋದು, ಒಂದು ಕಡೆ ನೋವು ತಿಂತಾರ. ಅದರಿಂದ ಮಾತಾಡ್ಬೇಕು, ಹೇಳಿಕೆಗಳು ನೋಡ್ಕೊಂಡು ಮಾತಾಡಬೇಕು ಹೊರ್ತನೋ 1000 ಜನ ಕೂಗುರೇನೋ ಆನೆ ಇದ್ದಂಗೆ RSS ಆನೆ ಇದ್ದಂಗೆ ಗರ್ಜನೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ. 1000 ನಾಯಿಗಳು ಬೋಗ್ಲಿದ ತಕ್ಷಣ ಆನೆಗೆ ಏನಾಗಲ್ಲ. ಹಂಗೆ RSS ಗತ್ತು. RSSನ ಯಾರು ಏನೂ ಮಾಡೋಕ್ಕಾಗಲ್ಲ. RSSಗೆ RSS ಸಾಟಿ ಯಾರು ಅದು ಮುಂದೆ ನಿಂತ್ಕೊಳಕ್ಕಾಗಲ್ಲ ಅನ್ನೋ ಕೇಳೋಕ್ಕೆ ಇಚ್ಛೆಪಡ್ತೀನಿ. IT BT ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಕರ್ನಾಟಕ ಬರಬೇಕಾಗಿದ್ದು IT ಈಗ ಆಂಧ್ರಕ್ಕೆ ಹೋಗಿದೆ. ಅದನ್ನು ಮರೆಮಾಚಕ್ಕೋಸ್ಕರ RSS ಮೇಲೆ ಇದು ಮಾಡ್ತಾ ಇದ್ದಾರಾ? ನೋಡಿ, ರಾಜಕೀಯ ಏನೇ ಇರಲಿ, ರಾಜಕೀಯಗೂ RSSಗೆ ಏನು ಸಂಬಂಧ ಇಲ್ಲ. RSS ಅದಕ್ಕೆ ಆದಂಥ ಸಿದ್ಧಾಂತಗಳಿದೆ, ಮಾಡ್ಕೊಂಬಿಡ್ತಿದೆ. ಇವತ್ತು ಏನಾಗಿದೆ ಅಂದರೆ, ಏನೋ ಇದು RSS ಬಗ್ಗೆ ಏನೋ ಒಂದು ಹೈಲೈಟ್ ಆಯ್ತೀನಿ, ನಾನು ಒಂದು ಪರವಾಗಿದ್ದೀನಿ ಅಂದ್ಕೊಂಡಿರ್ಬೋದೇನೋ. ಅವ್ರ ಮನಸ್ಸಲ್ಲೂ ಇದೆ ಇದನ್ನು RSSನ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ದವರು ಮನಸ್ಸಲ್ಲೇ ಇರುತ್ತೆ. ಆದರೆ ಸುಮ್ಮನೆ ಏನೋ ಒಂದು ಕಲ್ಲು ಹೊಡೆದು ನೋಡೋದು, ತಮಾಷೆ ನೋಡೋದು. ಇದು ಬಂದ್ಬಿಟ್ಟು ಈಗ ಆಂಧ್ರಕ್ಕೆ ಸುತ್ತಾಯಿತು ಕರ್ನಾಟಕ ಬರೋದು. ಅದಕ್ಕೆ ಸಮಸ್ಯೆ ಏನನ್ಬಿಟ್ಟು ರಾಜ್ಯ ಸರ್ಕಾರಗಳು ಅವ್ರ ತೀರ್ಮಾನ ತೊಗೊಬೇಕು. ಅವ್ರ ಸರ್ಕಾರ ಇವ್ರು ಇಲ್ಲಿಂದ ಅಲ್ಲಿಗೆ ಹೋಗೋರನ್ನ ಏನು ಇಲ್ಲಿ ಇಲ್ಲ ಕೊಡ್ತಾ ಇದೆ ಅಂದ್ಬಿಟ್ಟು ಅವ್ರು ತಿಳ್ಕೊಬೇಕು. ಇಲ್ಲಿಂದ ಹೋಯ್ತಲ್ಲ, ಅದು ಮುಚ್ಚ ಅದನ್ನೇ ಹೇಳ್ತಾರೋ. ಇಲ್ಲಿ ಸಮಸ್ಯೆ ಅದನ್ನ ನೋಡ್ಬೇಕು. ಅವರು ಇಲ್ಲಿಂದ ಬಿಟ್ಟು ಅಲ್ಲಿಗೆ ಹೋಗೋರು ಅಂದರೆ ಅವರು ಇಲ್ಲಿ ಏನು ಅವ್ರಿಗೆ ಇಲ್ಲಿ ಮಾಡೋಂಥ ಇದಕ್ಕೆ ಕಾರ್ಯಕ್ಕೆ ಏನು ಅವ್ರು ಸವಲತ್ತುಗಳು ಕೊಟ್ಟಿಲ್ಲ ಅಂತ ಅದನ್ನು ತಿಳ್ಕೊಳ್ಳಿ. ಇದು ಯಾವುದೋ ಇದು ಆಲದ ಮರ ಇದ್ದಂಗೆ ಬೇರೆ ಬಿಟ್ಕೊಂಡೈತೆ, ಅದನ್ನ ಹೋಗಿ ಅಲ್ಲಾಡಿಸ್ತೀನಿ ಅಂದರೆ ಅದು ಭ್ರಮೆ.